ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಮುಂದುವರೆದ ಭಾಗ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ರಾಜ್ಯದಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಶಿವಮೊಗ್ಗದಲ್ಲಿ ನೀರಾನೆ ದಾಳಿಯಿಂದ ಪಶು ವೈದ್ಯ ಮೃತಪಟ್ಟಿದ್ದಾರಂತೆ. ಇದು ಲೇಟೆಸ್ಟ್ ಅಪ್ಡೇಟ್. ಶಿವಮೊಗ್ಗದಲ್ಲಿ ನೀರಾನೆ ದಾಳಿಯಿಂದ ಪಶು ವೈದ್ಯೆ ಮೃತಪಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ನಡೆದಂತಹ ಘಟನೆ ಇದು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ 27 ವರ್ಷ ಪಶು ವೈದ್ಯೆ ಮೃತಪಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ರಾತ್ರಿ ನೀರಾನೆ ಟೆಂಪರೇಚರ್ ಚೆಕ್ ಮಾಡೋದಕ್ಕೆ ಸಮೀಕ್ಷಾ ಅವ್ರು ಹೋಗಿರ್ತಾರಂತೆ. ಥರ್ಮಲ್ ಕ್ಯಾಮೆರಾ ಬಳಸಿ ಚೆಕ್ ಮಾಡುವ ವೇಳೆ ನೀರಾನೆ ದಾಳಿಯಾಗಿದೆ ಅನ್ನೋದರ ಡೀಟೇಲ್ಸ್. ಏಕಾಏಕಿ ಡಾಕ್ಟರ್ ಸಮೀಕ್ಷಾ ಮೇಲೆ ಏರಿಗೆ ಬಿಟ್ಟಿದೆಯಂತೆ ನೀರಾನೆ. ದಾಳಿಯಾಗಿರುವ ಸಂದರ್ಭ ಪಶು ವೈದ್ಯೆ ಸಮೀಕ್ಷಾ ಮೃತಪಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನೀರಿನ ಟೆಂಪರೇಚರ್ ಚೆಕ್ ಮಾಡೋದಕ್ಕೆ ಹೋಗಿದ್ರಂತೆ ನೋಡಿ ಪಶು ವೈದ್ಯೆ. ಟೆಂಪರೇಚರ್ ಚೆಕ್ ಮಾಡೋ ಹೊತ್ತಲ್ಲೇ ನೀರಾನೆ ದಾಳಿ ಮಾಡಿಬಿಟ್ಟಿದೆ ಪಶು ವೈದ್ಯೆ ಸಮೀಕ್ಷಾ ಅವರ ಮೇಲೆ. ಹಂಗಾಗಿ ಗಂಭೀರವಾಗಿ ಗಾಯಗೊಂಡಿದ್ರು ಕೂಡ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಮೀಕ್ಷಾ ಮೃತಪಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಶಿವಮೊಗ್ಗದಲ್ಲಿ ಆಗಿರುವ ಘಟನೆ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿ. ನವೀನ್, ಹೇಗೆ ಯಾವ ರೀತಿ ಆಗಿರೋದು ಅಂತ ಇದು? ಹೌದು ಶ್ರುತಿ, ಮುಖ್ಯವಾಗಿ ಶಿವಮೊಗ್ಗದ ಮೃಗಾಲಯದಲ್ಲಿ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ನೀರಾನೆ ದಾಳಿಯಿಂದ ಪಶು ವೈದ್ಯರು ಮೃತಪಟ್ಟಿರುವಂತಹ ಘಟನೆ ತಡರಾತ್ರಿ ನಡೆದಿರುವಂತದ್ದು. ಮುಖ್ಯವಾಗಿ ಇನ್ನು ಶಿವಮೊಗ್ಗ ಹೊರವಲಯದ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಇತ್ತೀಚೆಗಷ್ಟೇ ಪಶು ವೈದ್ಯಾಧಿಕಾರಿಯಾಗಿ ಆಕೆ ಬೆಂಗಳೂರು ಮೂಲದ ಸಮೀಕ್ಷಾ ರೆಡ್ಡಿ ನೇಮಕ ಆಗಿದ್ರು. ನಿನ್ನೆ ರಾತ್ರಿ 10:30 ಸುಮಾರಿಗೆ ಸನ್ ಕ್ಯಾನೂರ್ ಬರ್ಡ್ಗೆ ತಪಾಸಣೆಯನ್ನ ಮಾಡಿ ನಂತರದಲ್ಲಿ 11:45 ಸುಮಾರಿಗೆ ನೀರಾನೆಯ ಟೆಂಪರೇಚರ್ ಅನ್ನ ಪ್ರೆಗ್ನೆಂಟ್ ಇರುವಂತಹ ನೀರಾನೆಯನ್ನ ಟೆಂಪರೇಚರ್ ಚೆಕ್ ಮಾಡ್ಲಿಕ್ಕೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಮತ್ತೆ ಸಿಬ್ಬಂದಿ ಹೋಗಿದ್ರು. ಮುಖ್ಯವಾಗಿ ಥರ್ಮಲ್ ಕ್ಯಾಮೆರಾ ಬಳಸಿ ನೀರಾನೆಯನ್ನ ಚೆಕ್ ಮಾಡುವಂತ ವೇಳೆ ನೀರಾನೆ ಏಕಾಏಕಿ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಮೇಲೆ ದಾಳಿ ಮಾಡುವಂತದ್ದು. ತಕ್ಷಣ ಅಲ್ಲಿನ ಸಿಬ್ಬಂದಿ ಆಕೆಯನ್ನ ಅಂದ್ರೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರನ್ನ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದ್ರೆ ಗಂಭೀರ ಗಾಯಗೊಂಡಂತಹ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ, ಆಪರೇಷನ್ ನಂತರವೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಗ್ಗೆ ಕೂಡ ಮೃತಪಟ್ಟಿರುವಂತದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಾಗ ಈಗಾಗಲೇ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಮೃಗಾಲಯಗಳಲ್ಲಿ ಪ್ರಾಣಿಗಳ ಚಿಕಿತ್ಸೆ ವೇಳೆ ಯಾವೆಲ್ಲ SOPಗಳನ್ನ ಪಾಲನೆ ಮಾಡಬೇಕು ಆ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು. ಜೊತೆಗೆ ಸರ್ಕಾರ ಮೃತರ ಕುಟುಂಬಸ್ಥರ ಜೊತೆ ನಿಲ್ಲಿಸುತ್ತೆ. ಜೊತೆಗೆ ಮುಖ್ಯವಾಗಿ ಈಗಾಗಲೇ ಈ ಒಂದು ಘಟನೆ ಏನಾಗಿದೆ, ಈ ಘಟನೆ ಸಂಬಂಧಪಟ್ಟಕ್ಕೆ 7 ದಿನದ ಒಳಗಾಗಿ ವರದಿಯನ್ನ ಕೊಡುವಂತೆ ಕೂಡ ಈಗಾಗಲೇ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸೂಚನೆ ಕೂಡ ನೀಡಿರುವಂತದ್ದು. ಶ್ರುತಿ, ಓಕೆ, ಧನ್ಯವಾದಗಳು ನವೀನ್ ತಮ್ಮೆಲ್ಲ ಮಾಹಿತಿಗೆ.